ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗ್ಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗ್ಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನ್ಸುತ್ತೆ. ಆದ್ರಿಂದ ಅದು ಎಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕವಾಗಿದೆಯಾ ಸರ್? ಅಲ್ಲ, ನೀವೇ ಗಮನಿಸ್ತಾ ಇದ್ದೀರಲ್ಲ, ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮೆರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಬಹಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮ್ಗೆ. ಪರಮೇಶ್ವರ್ ಅವ್ರಿಗೆ ರಾಜಕೀಯವಾಗಿ ಪದೋನ್ನತಿ ಯಾವಾಗ? ಇಲ್ಲ, ನಮ್ಮ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಅಧಿಕಾರಿಗಳನ್ನ DIGಗಳು ಮತ್ತೆ IGಗಳು ಇವ್ರಿಗೆಲ್ರಿಗೂ ಕೂಡ ಪ್ರಮೋಷನ್ಸ್ ಅನ್ನ ಇಷ್ಟು ಒಟ್ಟಿಗೆ ಕೊಡ್ತಕ್ಕಂಥದ್ದು ಯಾವತ್ತೂ ಆಗಿರಲಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಮೋಷನ್ಸ್ ಅನ್ನು ಕೊಟ್ಟಿದ್ದೇವೆ. ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ನಾವು ತಿಳಿಸಿದ್ದೇವೆ, ಕೊಟ್ಟಿದ್ದೇವೆ ಅವ್ರಿಗೆ ಜವಾಬ್ದಾರಿಯನ್ನು. ಅವರೆಲ್ಲ ವೆಲ್ ಟ್ರೈನ್ಡ್ IPS ಆಫೀಸರ್ಸ್ ಆಗಿರೋದ್ರಿಂದ ರಾಜ್ಯಕ್ಕೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತೇನೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಲ್ಲ? ಇಲ್ಲ, ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ವಿ, ಏನು ಚರ್ಚೆ ಏನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿ ಒಂದು ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ನಮಗೆ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ 350 ಕೋಟಿ ರೂಪಾಯಿ ಮಾಡರ್ನೈಸೇಷನ್ಗೆ ಬಂದಿದೆ ನಮ್ಮ ಇಲಾಖೆಗೆ. ಅದು ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲಾಖೆಯಿಂದ ಮಾಡಿದ ಪ್ರಯತ್ನ, ಮುರುಗನ್ ಅವರು ಬಹುಶಃ ಒಂದು 10 ಬಾರಿ ಹೋಗಿ ಬಂದಿದ್ದಾರೆ ನಮ್ಮ IDGP ಅವರು, ಅದು ಕೂಡ ಯಶಸ್ವಿಯಾಗಿದೆ. ಅವರಿಗೆ ಇಲಾಖೆಗೆ ಒಳ್ಳೇದಾಗುತ್ತೆ, ಮಾಡರ್ನೈಸೇಷನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರು ಬಿಟ್ಟಿರೋ, ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.